ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ವಿಚಾರಕ್ಕೆ ಬರೋಣ. ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಪ್ರಮುಖ ಆರೋಪಿ ಜಗ್ಗ ಮಾತ್ರ ಸಿಕ್ಕಿಲ್ಲ. ಈಗ ಆ ಅರೆಸ್ಟ್ ಆಗಿರುವಂಥ ಆರೋಪಿಗಳೆಲ್ಲರೂ ಕೂಡ ಸ್ವತಃ ಸರೆಂಡರ್ ಆಗಿರೋರೆ. ಈ ಸರೆಂಡರ್ ಆಗಿರುವಂಥ ಕೊಲೆ ಆರೋಪಿಗಳ ಸ್ಫೋಟಕ ಸಂಗತಿಗಳು ಹೊರಗೆ ಬರ್ತಾ ಇದೆ ವಿಚಾರಣೆಯ ಟೈಮ್ನಲ್ಲಿ. ಬಿಕ್ಲು ಶಿವನನ್ನ ಕೊಲೆ ಮಾಡೋದಕ್ಕೆ ಅಂತೀನಿ ಹೊಸ ಕಾರನ್ನ ಖರೀದಿ ಮಾಡಿದ್ರಂತೆ. ಅಂದರೆ 2.5 ಲಕ್ಷ ರೂಪಾಯಿ ಕೊಟ್ಟು ಒಂದು ಸ್ಕಾರ್ಪಿಯೋ ಗಾಡಿಯನ್ನು ಖರೀದಿ ಮಾಡಿರ್ತಾರೆ. ಹೊಸ ಕಾರು ಅಂತಂತಂದರೆ ಶೋರೂಮ್ ಗಾಡಿ ಅಂತಲ್ಲ, ಅದೊಂದು ಸೆಕೆಂಡ್ ಹ್ಯಾಂಡ್ ಗಾಡಿನ 2.5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ತಗೊಂಡು ಬಂದಿದ್ದಾರೆ. ರೆಡ್ಡಿ ಅನ್ನೋರ ಬಳಿ ಸೆಕೆಂಡ್ ಹ್ಯಾಂಡ್ ಕಾರನ್ನು ಖರೀದಿ ಮಾಡಿದ್ದಾರೆ. ಈ ಕಾರ್ ಕೊಡಿಸಿದ್ದು ಯಾರೂ ಅಲ್ಲ, ಭೈರತಿ ಸಂಬಂಧಿಕನ ಮಗ ಅನಿಲ್. ಫೆಬ್ರವರಿಯಿಂದ ಬಿಕ್ಲು ಶಿವನ ಮೇಲೆ ನಿಗಾ ಇಟ್ಟಿತ್ತಂತೆ ಈ ಗ್ಯಾಂಗು. ಹತ್ಯೆಯ ಉದ್ದೇಶ ಬಿಟ್ಟು ಬೇರೆ ಯಾವುದಕ್ಕೂ ಕಾರನ್ನು ಬಳಸ್ಕೊಂಡಿಲ್ವಂತೆ. ಅದೇ ಕಾರು, ವೈಟ್ ಕಲರ್ ಸ್ಕಾರ್ಪಿಯೋ, ಕೃತ್ಯಕ್ಕೆ ಬಳಸಿದಂತಹ ಸ್ಕಾರ್ಪಿಯೋ, 2.5 ಲಕ್ಷ ರೂಪಾಯಿಯ ಸ್ಕಾರ್ಪಿಯೋ ಇದ್ದಾನೆ. ಇದನ್ನು ಈ ಬಿಕ್ಲು ಶಿವನನ್ನು ಕೊಲೆ ಮಾಡೋದಕ್ಕೆ ಮಾತ್ರ ಬಳಸ್ಕೊಂಡಿದ್ದಾರೆ ಅಷ್ಟೇ, ಇನ್ಯಾವುದಕ್ಕೂ ಇಲ್ಲ. ಬಿಕ್ಲು ಶಿವನ ಮರ್ಡರ್ಗಾಗಿ ಒಬ್ಬರಲ್ಲ ನೋಡಿ, ಇಬ್ಬರಿಂದ ಸಂಚು. ಶಿವ ಮೇಲೆ ನಿಗಾ ಇಟ್ಟಿದ್ದು ಇಬ್ಬರಿಗೂ ಗೊತ್ತಿಲ್ಲಂತೆ. ಅಂದರೆ ಇಬ್ಬರಿಗೂ ಗೊತ್ತಿಲ್ಲದೆ ಇರೋ ರೀತಿಯಾಗಿ ವಾಚ್ ಮಾಡ್ತಿದ್ದ ಬಗ್ಗೆ ಮಾಹಿತಿ ಇದೆ. ಸ್ಯಾಮ್ಯುಯಲ್ ಆಟೋ ಶಿವು ಎಂಬಾತನಿಂದ ನಿಗಾ. ಬಿಕ್ಲು ಶಿವನ ರೆಕ್ಕಿ ಮಾಡ್ತಿದ್ದವರಿಗೆ ದಿನಕ್ಕೆ 1,000 ರೂಪಾಯಿ ಅಂತೆ. ಮನೇಲಿ ಯಾರೆಲ್ಲ ಬರ್ತಾರೆ, ಯಾವ್ಯಾವ ವಾಹನಗಳು ಇರ್ತವೆ, ಶಿವ ಮನೆಗಿಂದ ಮೇನ್ ರೋಡ್ಗೆ ಎಷ್ಟು ದೂರ ಇದೆ, ಮನೆ ಮುಂದೆ CCTV ಕ್ಯಾಮ್ರಾ ಎಷ್ಟಿದೆ, ಜನರ ಓಡಾಟ ಹಿಂಗಿದೆ, ಸಂಪೂರ್ಣ ಮಾಹಿತಿಯನ್ನು ಆ ಹಂತಕರು ಪಡ್ಕೊಳ್ತಾ ಇದ್ರು. ಆದರೆ ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಇಬ್ರು ಅವ್ರು ಯಾರು ಇವ್ರು ಯಾರು ಅಂತ ಗೊತ್ತಿರಲ್ಲ, ಹಾಗೇನೆ ಮಾಹಿತಿ ಕೊಡ್ತಾ ಇದ್ರು ಇಬ್ರು. ಯಾವಾಗ ಬರ್ತಾನೆ, ಯಾವಾಗ ಹೋಗ್ತಾನೆ, ಎಷ್ಟೊತ್ತಿಗೆ ಬರ್ತಾರೆ, ಅವ್ರನ್ನ ಮೀಟ್ ಮಾಡೋಕ್ಕೆ ಎಷ್ಟು ಜನ ಬರ್ತಾರೆ, ಮನೇಲಿ ಎಷ್ಟು ಜನ ಇದ್ದಾರೆ, ಈಗ ಅವನು ರೆಗ್ಯುಲರ್ ಆಗಿ ವಾಕಿಂಗ್ ಮಾಡ್ತಾರಾ ಅಥವಾ ಇಲ್ವಾ, ರಾತ್ರಿ ಟೈಮ್ ಎಷ್ಟು ಗಂಟೆಗೆ ಆಚೆಗೆ ಬರ್ತಾನೆ ಮನೆಗಿಂದ, ಹೀಗೆ ಬಿಕ್ಲು ಶಿವ ಕೊಲೆ ಆಗೋದಕ್ಕೆ ಪ್ರಮುಖ ಕಾರಣ ಪತ್ತೆ ಮಾಡಿದೆ ಖಾಕಿ. ಜಗ್ಗನ ಬಗ್ಗೆ ಪದೇ ಪದೇ ಫೇಸ್ಬುಕ್ನಲ್ಲಿ ಬಿಕ್ಲು ಶಿವ ಬೈತಾ ಇದ್ದಂತೆ. ಜಗ್ಗ ಮಾಡೋ ಕೆಲಸಗಳ ಬಗ್ಗೆ ಪ್ರತಿದಿನ ಲೈವ್ಗೆ ಬಂದು ಬೈತಾ ಇದ್ದಂತೆ ಬಿಕ್ಲು ಶಿವ. ಅಷ್ಟಿಗೆಲ್ಲ ಕೋರ್ಟ್ನಲ್ಲಿ ಒಮ್ಮೆ ಮುಖಾಮುಖಿ ಆದಾಗ ಇಬ್ಬರ ಮಧ್ಯೆ ವಾಗ್ವಾದ ಉಂಟಾಗಿತ್ತಂತೆ. ಈ ವೇಳೆ ಏನು ಮಾಡ್ಕೋತೀಯ ಮಾಡ್ಕೋ ಅಂತ ಈ ಬಿಕ್ಲು ಶಿವ ಆವಾಜ್ ಹಾಕಿರ್ತಾನೆ. ಬಂದು ಕೊಲೆ ಮಾಡಿಬಿಟ್ಟ. ಹಂಗೆ ಆವಾಜ್ ಹಾಕಿದೆ ಮುಳುವಾಯ್ತು. ಈಗ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಂತೆ. ಆದರೆ ಪ್ರಮುಖ ಆರೋಪಿ ಮಾತ್ರ ಪತ್ತೆ ಆಗಿಲ್ಲ ಬಿಡಿ. ಜಗ್ಗ ಮಹಾನ್ ಕಿಲಾಡಿನೋ ಅಥವಾ ಇಲ್ಲಿ ಪೊಲೀಸರು ಯಾಕೆ ಹಿಂಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಒಂದಕ್ಕೊಂದು ತಾಳೆ ಆಗ್ಬಿಡ್ತಾ ಇದೆ. ಯಾಕೆಂದರೆ ಈಗ ಅರೆಸ್ಟ್ ಆಗಿರೋರು ಬಂದಿತರ ಎಲ್ಲರೂ ಕೂಡ 7 ಜನ ಆರೋಪಿಗಳು ಏನಿದ್ದಾರೆ ಎಲ್ಲರೂ ಕೂಡ ಅವರೇ ಸರೆಂಡರ್ ಆಗಿರೋರು. ಇನ್ನು ಜಗ್ಗನು ಕೂಡ ಸರೆಂಡರ್ ಆಗೋ ತನಕ ಸುಮ್ಮನಿರ್ತಾರ ಅಂತ. ಕಾರಣ ಏನು, ಆತ ಹೊರಗಡೆ ಇದ್ಕೊಂಡೇ ಬೇಲ್ ಅಪ್ಲೈ ಮಾಡಿದ್ದಾನೆ. ಎಲ್ಲೋ ಉತ್ತರಾಖಂಡದಲ್ಲಿ ಇದ್ದಾನೆ ಅನ್ನೋ ಮಾಹಿತಿ ಸಿಕ್ತಿದೆ. ತಮಿಳ್ನಾಡಿಗೆ ಹೋಗಿದ್ದ ಕೃತ್ಯ ಆದಮೇಲೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಎಲ್ಲ ಮಾಹಿತಿ ಸಿಕ್ಕದ ಮೇಲೂ ಕೂಡ ಆತನ ಅರೆಸ್ಟ್ ಮಾಡೋದಕ್ಕೆ ಮಾತ್ರ ಆಗಿಲ್ಲ ಪೊಲೀಸರಿಗೆ ಅನ್ನೋದು ಅನುಮಾನ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಎಲ್ಲವೂ ಬಿಡೋಣ. ಈಗ ಪ್ರಮುಖ ಆರೋಪಿ ಜಗ್ಗನೂ ಕೂಡ ಅರೆಸ್ಟ್ ಆಗಿಲ್ಲ, ಅವನ ಬಗ್ಗೆ ಮಾಹಿತಿ ಇದ್ರೂ ಕೂಡ ಈಗ ಎಲ್ಲರೂ ಕೂಡ ಆರೋಪಿಗಳು ಸರೆಂಡರ್ ಆದವರೇ, ಇವರೇನು ಅರೆಸ್ಟ್ ಮಾಡಿಲ್ಲ. ಈಗ ಈ ಸರೆಂಡರ್ ಆಗಿದಂತಹ ಆರೋಪಿತರು ಏನೇನು ವಿಚಾರವನ್ನ ಬಾಯ್ಬಿಟ್ರು ಅಂತ ಈಗ ಸದ್ಯಕ್ಕೆ. ಶರತ್, ಈ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು 7 ಜನ ಆರೋಪಿಗಳು ಬಂದು ಪೊಲೀಸರ ಮುಂದೆ ಸರೆಂಡರ್ ಆಗಿದ್ರು. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಅಂದರೆ ಈ ಬಿಕ್ಲು ಶಿವನನ್ನು ಹತ್ಯೆ ಮಾಡೋದಕ್ಕೆ ಒಂದು ಕಾರನ್ನು ಖರೀದಿ ಮಾಡ್ತಾರೆ. ಆ ಕಾರನ್ನು ಖರೀದಿ ಮಾಡಿದ್ದು ಬೇರೆ ಯಾರೂ ಅಲ್ಲ, ಇದೇ ಒಂದು ಬೈರ್ಸ್ವರಾಜ್ ಅವರ ಸಹೋದರ ಸಂಬಂಧಿಯಾಗಿರುವಂಥ RD ಅನಿಲ್ ಅಂತಹ ಯುವಕ. ಸೊ ಈತನೇ ಈ ಒಂದು ರೆಡ್ಡಿ ಅನ್ನುವಂಥವನ ಹತ್ರ 2.5 ಲಕ್ಷ ರೂಪಾಯಿಗೆ ಕಾರನ್ನು ಖರೀದಿ ಮಾಡ್ತಾನೆ. ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ ಆಗಿರುತ್ತೆ. ಇದನ್ನು ಈ ಒಂದು ಕೃತ್ಯಕ್ಕೆ ಬಳಸೋದಕ್ಕೆ ಮಾತ್ರನೇ ಉಪಯೋಗಿಸಬೇಕು, ಬೇರೆ ಯಾವುದೇ ರೀತಿಯಾದಂತಹ ಓಡಾಟಕ್ಕಾಗಲಿ ಅಲ್ಲಿ ಸುತ್ತಾಡೋದಕ್ಕಾಗಲಿ ಇದನ್ನು ಬಳಸಬಾರ್ದು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿರ್ತಾನೆ. ಅದರಂತೆ ಆರೋಪಿಗಳು ಕೂಡ ಆ ಕಾರನ್ನು ಎಲ್ಲೂ ಕೂಡ ಹೊರಗಡೆ ಬಳಸೋದಿಲ್ಲ. ಆ ಹತ್ಯೆ ಮಾಡುವಂತಹ ಒಂದು ದಿನ ಮತ್ತು ಅದಕ್ಕೆ ಕೆಲವು ಹಿಂದಿನ ದಿನಗಳಲ್ಲೂ ಮಾತ್ರ ಅದನ್ನು ವಾಚ್ ಮಾಡೋದಕ್ಕೋಸ್ಕರ ಈ ಕಾರನ್ನು ಉಪಯೋಗಿಸಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಈ ಕಾರನ್ನು ಬಳಸ್ಕೊಂಡಿರುವಂಥದ್ದು. ಮತ್ತು ಈ ಪ್ರತಿನಿತ್ಯ ಕೂಡ ಈ ಬಿಕ್ಲು ಶಿವ ಎಲ್ಲಿಗೆ ಹೋಗ್ತಾನೆ, ಎಲ್ಲಿ ಮಾಡ್ತಾನೆ, ಏನೇನು ಕೆಲಸ ಮಾಡ್ತಾನೆ, ಅವನ ಜೊತೆ ಎಷ್ಟು ಜನ ಇರ್ತಾರೆ, ಯಾವ ಟೈಮಲ್ಲಿ ಅವನ್ನ ಅಟ್ಯಾಕ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಪ್ಲಾನನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಇಬ್ಬರನ್ನ ನೇಮಿಸಿ ಬಿಡ್ತಾನೆ, ಈ ಕಿರಣ್ ಅಂತ, ಸ್ಯಾಮ್ಯುಯಲ್ ಮತ್ತು ಈ ಆಟೋ ಶಿವ ಅನ್ನೋಂತಹ ಇಬ್ಬರನ್ನ. ಸೊ
ಇಬ್ಬರು ಕೂಡ ಒಬ್ರಿಗೊಬ್ಬರು ಪರಿಚಯ ಇಲ್ದೇ ಕೂಡ ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಬಿಕ್ಲು ಶಿವನ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಇಬ್ಬರು ಕೂಡ ಮುಂದಾಗಿರ್ತಾರೆ. ಇಬ್ಬರು ಕೂಡ ಪರಸ್ಪರ ಒಮ್ಮೆ ಎದುರಾಗಿದ್ರು ಕೂಡ ಆತ ಇವನಿಗೆ ಪರಿಚಯ ಇರಲ್ಲ, ಈತ ಅವನಿಗೂ ಕೂಡ ಪರಿಚಯ ಇರಲ್ಲ. ಆದರೆ ಇಬ್ಬರು ಮಾಡ್ತಾ ಇರುವಂಥದ್ದು ಒಂದೇ ಕೆಲಸ, ಅಂದರೆ ಶಿವನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ. ನೋಡಿ, ಈ ಆರೋಪಿಗಳಿದಾರಲ್ಲ, ಈ ಆರೋಪಿಗಳಿಗೆ ಕಾರ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಶಾಸಕರ ಸಂಬಂಧಿ ಅನಿಲ್ ಅನ್ನೋನೆ. ಈಗ ಏನು ಆಲ್ರೆಡಿ ಸರೆಂಡರ್ ಆಗಿದಾರಲ್ಲ, ಅದರಲ್ಲಿ ಅನಿಲ್ ಕೂಡ ಒಬ್ಬ. ಶಾಸಕರಿಗೆ A1 ಜಗ್ಗನ ಜೊತೆ ನಿರಂತರ ಸಂಪರ್ಕ ಇದೆ ಅನ್ನೋ ಮಾಹಿತಿ. ಅವ್ರು ನೋಡಿದ್ರೆ ಇಲ್ಲ, ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಹೋದಲ್ಲಿ ಬಂದಲ್ಲಿ ಆ ಜಗ್ಗ ಯಾವಾಗಲೂ ಶಾಸಕರ ಜೊತೆನೇ ಇರ್ತಾನೆ. 20ಕ್ಕಿಂತ ಹೆಚ್ಚು ವರ್ಷಗಳಿಂದ ಅಪರಾಧ ಕೃತ್ಯಗಳಲ್ಲಿ ಈತ ಆಕ್ಟಿವ್ ಆಗಿದ್ದಾನೆ. 5-6 ತಿಂಗಳ ಆರೋಪಿಗಳ ಕಾಲ್ ಡೀಟೇಲ್ಸ್ ಪರಿಶೀಲನೆ ಮಾಡಿದ್ದಾರೆ. ಕೊಲೆ ಬೆದರಿಕೆ ಆದಮೇಲೆ ಸಾಕ್ಷ್ಯ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಅದೇ 4 ತಿಂಗಳ ಹಿಂದೆ ಇದೇ ಬಿಕ್ಲು ಶಿವ ಬೆಂಗಳೂರು ಕಮಿಷನರ್ಗೆ ಬಿ ದಯಾನಂದ್ ಅವರಿಗೆ, ಆಗಿನ ಕಮಿಷನರ್ ಬಿ ದಯಾನಂದ್ ಅವರಿಗೆ ಪತ್ರ ಬರೆದಿರ್ತಾನೆ. ನನಗೆ ಕೊಲೆ ಬೆದರಿಕೆ ಇದೆ, ಜೀವ ಬೆದರಿಕೆ ಇದೆ, ಇದೇ ಜಗ್ಗನಿಂದ ಅಂತ. ಸೊ ಅಲ್ಲಿಂದಲೂ ಕೂಡ ಇಲ್ಲಿ ತನಕವೂ ಕಾಲ್ ಡೀಟೇಲ್ಸ್ ಅನ್ನ ತೆಗೆಸ್ತಾ ಇದ್ದಾರೆ ಜಗ್ಗಂದು. ಭಾರತಿ ಬಸವರಾಜ್ ಅವರ ಪಾತ್ರ ಏನು ಈ ಕೇಸ್ನಲ್ಲಿ ಅಂತೇಳಿ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಸಿಕ್ಕರೆ ಅವರನ್ನು ಕೂಡ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ನಾಳೆ ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಬೇರೆ ಕರೆದಿದ್ದಾರೆ ಶಾಸಕರನ್ನ. ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಮತ್ತಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲೇ ಇದ್ದಾರೆ. ವೆಂಕಟೇಶ್, ನೀವು ಹೇಳ್ತಾ ಇದ್ರಿ ಅನಿಲ್ ಕೂಡ ಇದರಲ್ಲಿ ಹೆಂಗೆ ಭಾಗಿಯಾಗಿದ್ದಾನೆ ಅಂತ. ಮತ್ತೊಂದು ಕಡೆ ಶಾಸಕರ ಸಂಬಂಧಿಯೂ ಕೂಡ ಹೌದು, ಇದೇ ಅನಿಲ್. ಶಾಸಕರನ್ನು ನೋಡಿದ್ರೆ ಹೋದಲ್ಲಿ ಬಂದಲ್ಲಿ ಜೊತೆಲಾಕೊಂಡು ತಿರುಗಾಡ್ತಾರೆ, ಕೇಳಿದ್ರೆ ಅವ್ನು ಯಾರು ಗೊತ್ತೇ ಇಲ್ಲ ಅಂತಾರೆ. ನಾಳೆ ಬೇರೆ ವಿಚಾರಣೆ ಇದೆ, ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಸದ್ಯ ಈ ಬೆಳವಣಿಗೆಗಳ ಬಗ್ಗೆ ಹೇಳೋದಾದ್ರೆ ಶರತ್, ಏನಂತ ಹೇಳಿದ್ರೆ ಈ ಅನಿಲ್ ಮತ್ತು ಜಗ್ಗ ಹಾಗೂ ಶಾಸಕರ ನಡುವಿನ ಒಂದು ಟ್ರಯಾಂಗಲ್ ಏನಿದೆ, ಇದನ್ನು ಕೂಡ ಪೊಲೀಸರು ಈ ಹಿಂದೆನೇ ಕೂಡ ಅನುಮಾನಗೊಂಡಿದ್ರು. ಅದೇ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಳೆದ 4 ತಿಂಗಳುಗಳಿಂದ ಕೂಡ ಇವರ 3 ಜನರ ಒಂದು ಕಾಲ್ ಡೀಟೇಲ್ಸನ್ನು ತೆಗೆಯೋದಕ್ಕೆ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಅದರಲ್ಲಿ ಎಷ್ಟು ಸಾರಿ ಇವರು ಕರೆ ಮಾಡಿದ್ದಾರೆ, ಯಾರಿಗೆಲ್ಲ ಕರೆ ಮಾಡಿದ್ದಾರೆ, ಯಾವ್ಯಾವ ನಂಬರ್ಗಳಲ್ಲಿ ಕರೆ ಮಾಡಿದ್ದಾರೆ ಅನ್ನೋಂಥದ್ದನ್ನು ಒಂದು CDR ಅನ್ನು ತೆಗೆಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಕಾಲ್ ಡೀಟೇಲ್ಸಲ್ಲಿ ಹೆಚ್ಚು ಬಾರಿ ಕರೆ ಮಾಡಿರುವಂಥದ್ದು ಕಂಡು ಬಂದಿರುತ್ತೆ. ಯಾಕಂದರೆ ಅಷ್ಟು ಆಪ್ತವಲಯವಾಗಿ ಗುರುತಿಸ್ಕೊಂಡಿರೋದ್ರಿಂದಾಗಿ ಸಹಜವಾಗಿ ಈ ಅನಿಲ್ ಏನಿದ್ದಾನೆ, ಈತನೇ ಕಾರ್ ಖರೀದಿಯನ್ನು ಮಾಡಿ ಆರೋಪಿಗಳಿಗೆ ಕೊಟ್ಟಿರುವಂಥದ್ದು. ಜಗ್ಗನ ಒಂದು ಪ್ಲಾನ್ ಪ್ರಕಾರವೇ ಈತನನ್ನು ಹತ್ಯೆ ಮಾಡೋದಕ್ಕೂ ಕೂಡ ಮುಂದಾಗಿದೆ ಅಂತ. ಯಾಕಂದರೆ ಒಮ್ಮೆ ಒಂದು ಸಾರಿ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬಿಕ್ಲು ಶಿವ ಮತ್ತು ಜಗ್ಗ ಇಬ್ಬರು ಕೂಡ ಕೋರ್ಟ್ನ ಆವರಣದಲ್ಲಿ ಮುಖಾಮುಖಿ ಆದಂಥ ವೇಳೆಯಲ್ಲಿ ಇಬ್ಬರು ಕೂಡ ಪರಸ್ಪರವಾಗಿ ನಿಂದಿಸ್ಕೊಂಡಿರುವಂತಹದ್ದು ಕೂಡ ಗೊತ್ತಾಗಿರುತ್ತೆ. ಅದಾದ ಬಳಿಕ ಜಗ್ಗ ಮಾಡುವಂಥ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಇದೇ ಒಂದು ಏನು ಬಿಕ್ಲು ಶಿವ ಫೇಸ್ಬುಕ್ಕಲ್ಲಿ ಲೈವನ್ನು ಬಂದು ಅದರ ಬಗ್ಗೆ ಏನೆಲ್ಲ ಕೆಲಸಗಳು ಮಾಡ್ತಾನೆ ಅದರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು, ಬೈಯುವಂಥದ್ದು ಮತ್ತು ಹೇಳುವಂಥ ಕೆಲಸಗಳನ್ನೆಲ್ಲ ಕೂಡ ಮಾಡ್ತಾ ಇದ್ದ. ಇದು ಒಂದು ಪ್ರಮುಖ ಕಾರಣ ಆಗಿರುವಂಥದ್ದು. ಅಲ್ಲದೆ ನಾಳೆ ಶಾಸಕರನ್ನು ಕೂಡ 2ನೇ ಬಾರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ನಾಳೆ ಅವರು ವಿಚಾರಣೆಗೆ ಬಂದಂಥ ವೇಳೆಯಲ್ಲಿ ಈಗ ಏನು 3-4 ದಿನಗಳಿಂದ ಕೂಡ ಪೊಲೀಸರು ಕಲೆ ಹಾಕಿರುವ ಮಾಹಿತಿಗಳಲ್ಲಿ ಏನಾದರೂ ಭಾರತಿ ಬಸವರಾಜ್ ಅವರ ಒಂದು ಪಾತ್ರ ಕಂಡು ಬಂದಿದ್ರೆ ಅವ್ರನ್ನು ಕೂಡ ಅರೆಸ್ಟ್ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ಜಗ್ಗನ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಷ್ಟು ಆಪ್ತವಾಗಿ ಇವರು ಕುಂಭಮೇಳಕ್ಕಾಗಿರ್ಬೋದು, ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳು ಸೇರಿದಂತೆ ಚುನಾವಣೆ ಸಂದರ್ಭಗಳಲ್ಲೂ ಕೂಡ ಇವ್ರ ಜೊತೆ ಜಗ್ಗ ಕಾಣಿಸಿಕೊಂಡಿರೋದಕ್ಕೂ ಕೂಡ ಸಾಕ್ಷಿಗಳು ಸಿಕ್ಕಿವೆ. ಹಾಗಾಗಿ ಆ ಒಂದು ಆ್ಯಂಗಲ್ನಲ್ಲೂ ಕೂಡ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.